ಓಂ ನಮಸ್ಕಾರ. ನಾನು ನಿಮ್ಮ ಸಂಧ್ಯಾ ಭಟ್. ಇವತ್ತೊಂದು ಬೇಕರಿ ಶೈಲಿಯಲ್ಲಿ ಮಾಡುವಂತಹ ಸ್ನ್ಯಾಕ್ಸ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಬ್ರೆಡ್ಡನ್ನು ಬಳಸಿ ಮಾಡುವಂಥದ್ದು. ಅದಕ್ಕೋಸ್ಕರ ನಾನಿಲ್ಲಿ ಇವತ್ತು ಗೋಧಿ ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಗೋಧಿ ಬ್ರೆಡ್ಡನ್ನು ಬಳಸಿ ಈರುಳ್ಳಿಯನ್ನು ಬಳಸಿ ನಾವು ಬ್ರೆಡ್ ಈರುಳ್ಳಿ ಸ್ಯಾಂಡ್ವಿಚನ್ನು ಮಾಡೋಣ. ಬನ್ನಿ, ಅದಕ್ಕೆ ಏನೇನು ಪದಾರ್ಥ ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ನಾನು ಒಂದು 8 ಬ್ರೆಡ್ ಸ್ಲೈಸ್ಗಳನ್ನು ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಹಾಗೆ ಸ್ವಲ್ಪ ಗರಂ ಮಸಾಲ, ಅರಿಶಿನ ಪುಡಿ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಶುಂಠಿ, ಉಪ್ಪು, ಒಂದು ಚೂರು ಸಕ್ಕರೆ, ಹಾಗೆ ಒಂದು 3-4 ಈರುಳ್ಳಿ, 5 ಹಸಿಮೆಣಸು, ಒಂದು ಚೂರು ಕರಿಬೇವು ಸೊಪ್ಪನ್ನು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬ್ರೆಡ್ಡನ್ನು ರೋಸ್ಟ್ ಮಾಡಲಿಕ್ಕೆ ನಾವು ಬೆಣ್ಣೆ ಅಥವಾ ತುಪ್ಪ, ನಾನಿಲ್ಲಿ ಬೆಣ್ಣೆಯನ್ನು ತೊಗೊಂಡಿದ್ದೀನಿ. ಬಾಣಲಿಯಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಕೆಕ್ಕಾದ ಮೇಲೆ ಸಾಸಿವೆ, ಜೀರಿಗೆ, ಸಣ್ಣದಾಗಿ ಹೆಚ್ಚಿರುವಂಥ ಹಸಿಮೆಣಸು, ಹಾಗೆ ಕರಿಬೇವಿನ ಸೊಪ್ಪು ಸ್ವಲ್ಪ, ಹಾಗೆ ಈರುಳ್ಳಿಯನ್ನು ಸೇರಿಸ್ಕೊಂಡ್ಬಿಡೋಣ. ಈರುಳ್ಳಿಯನ್ನು ಚೆನ್ನಾಗಿ ಮಿಶ್ರ ಮಾಡ್ಕೊಳ್ಳೋಣ. ಈರುಳ್ಳಿ ಬೇಗ ಬೇಯಲಿ ಅಂತ ಒಂದು ಚಿಟಿಕೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ. ಸ್ವಲ್ಪ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ, ಯಾಕಂದ್ರೆ ಅದು ನೀಟಾಗಿ ಬೇಯಬೇಕು. ಈಗ ಈರುಳ್ಳಿ ಬೆಂದಿದೆ, ಇದಕ್ಕೆ ನಾವು ಉಪ್ಪು ಮತ್ತು ಸಕ್ಕರೆಯನ್ನು ಸೇರಿಸ್ಕೊಳ್ಳೋಣ. ಉಪ್ಪು, ಸಕ್ಕರೆ, ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ 1/4 ಚಮಚದಷ್ಟು ಗರಂ ಮಸಾಲ, ಚೂರು ಅರಿಶಿನ, ಸ್ವಲ್ಪ ಹೊತ್ತು ಬಿಟ್ಟು ಇದಕ್ಕೆ ಕೊತ್ತಂಬರಿ ಸೇರಿಸ್ಕೊಳ್ಳೋಣ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು. ಈಗ ಒಲೆಯನ್ನು ಆಫ್ ಮಾಡಿಬಿಡ್ತೀನಿ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊತಾ ಇದ್ದೀನಿ. ಬೀಜ ಬಿದ್ದಿದೆ, ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ನಾವು ಹಾಕುವಂಥ ಪಲ್ಯ ರೆಡಿ ಇದೆ. ಈರುಳ್ಳಿ ಇದೆ, ಇದನ್ನು ಬ್ರೆಡ್ಡಿಗೆ ಹಾಕೊಂಬೋಣ. ಈಗ ತವ ಇಟ್ಕೊಂಡಿದ್ದೀನಿ. ತವಕ್ಕೆ ಸ್ವಲ್ಪ ಬೆಣ್ಣೆಯನ್ನು ಸವರ್ಕೊಳ್ಳೋಣ.
ನಾವು ಇಟ್ಕೊಂಡಂತಹ ಈರುಳ್ಳಿ ಮಿಶ್ರಣವನ್ನು ನಾವೀಗ ಇದ್ರ ಮೇಲೆ ನಮ್ಮ ಬ್ರೆಡ್ ಟೋಸ್ಟ್ ರೆಡಿ. ಜೊತೆಗೆ ಈ ಬ್ರೆಡ್ ಟೋಸ್ಟನ್ನು ತಿನ್ಬೋದು. ಬ್ರೆಡ್ ಸ್ಯಾಂಡ್ವಿಚ್, ಬ್ರೆಡ್ ಟೋಸ್ಟ್ ಏನು ಬೇಕಾದರೂ ಹೇಳ್ಬೋದು. ಒಳಗಡೆ ನಮಗೆ ಬೇಕಾದರೆ ಆಲೂಗಡ್ಡೆ ಪಲ್ಯ ಕೂಡ ಹಾಕ್ಕೋಬೋದು. ಆದರೆ ಬೇಕರಿಯಲ್ಲಿ ಸಾಧಾರಣವಾಗಿ ಈರುಳ್ಳಿ ಪಲ್ಯವನ್ನೇ ಒಳಗಡೆ ಹಾಕಿರ್ತಾರೆ. ಮಧ್ಯದಲ್ಲಿ ಕಟ್ ಮಾಡಿ ಬೇಕಾದ್ರೆ ನಾವು ತೊಗೊಳ್ಬೋದು, ಚೆನ್ನಾಗಿರುತ್ತೆ.